ನಮಸ್ಕಾರ. ಇವತ್ತು ಆಡಿಸಿ ಮೂವಿ ನೋಡೋಕ್ಕೆ ಬಂದಿದ್ದೀವಿ. 1/40. ಸೊ ಇಡೀ ಪ್ರಪಂಚದಲ್ಲಿರೋಂಥ 40 70mm ಐಮ್ಯಾಕ್ಸ್ ಸ್ಕ್ರೀನಲ್ಲಿ ಇವತ್ತು ಆಡಿಸಿ ನೋಡೋಕ್ಕೆ ಬಂದಿದ್ದೀವಿ. ಐಮ್ಯಾಕ್ಸ್ ಥಿಯೇಟ್ರ್ ಮುಂದೆ ನಿಂತಿದ್ದೀವಿ. ಸೊ ಒಂದು ಬಿಗ್ಗೆಸ್ಟ್ ಐಮ್ಯಾಕ್ಸ್ ಥಿಯೇಟರ್ಸ್ ಇದು. ನಾನು ವೀಡಿಯೋನಲ್ಲಿ ಹೇಳ್ದಂಗೆ 80/60 ಐಮ್ಯಾಕ್ಸ್ ಸ್ಕ್ರೀನ್ ಇದು. ಮಾಲ್ ಇಬ್ಬರು ಬಂದಿದ್ದೀವಿ. ನಮಸ್ಕಾರ ಗೈಸ್. ಮೂವಿ ನೋಡೋಕೆ ಬಂದಿದ್ದೀವಿ. ವಾಟ್ ಇಸ್ ಎಕ್ಸ್ಪೆಕ್ಟೇಷನ್ ಮಾಲ್? ಚೆನ್ನಾಗಿರುತ್ತೆ ಅನಿಸುತ್ತೆ. ಡಿ ರೋ ಅಲ್ಲಿದೆ, ಸೊ ಕತ್ ನೋವು ಬರ್ಬೋದು, ಅದು ಒಂದೇ ಪ್ರಾಬ್ಲಮ್. ಫೋರ್ತ್ ರೋ ಫ್ರಮ್ ದ ಫ್ರಂಟ್. ನೋಡಬೇಕು. ನಂಗೆ ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಆ್ಯಸ್ ಇನ್ ಸ್ವಲ್ಪ ಇಮರ್ಸಿವ್ ಆಗಿದ್ದು, ಸ್ಟೋರಿ ಟೆಲ್ಲಿಂಗ್ ಸ್ವಲ್ಪ ಚೆನ್ನಾಗಿದ್ದರೆ ಬಂದಿರೋದು ನಾನು ಆ್ಯಕ್ಚುಲಿ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅಲ್ಲ. ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದ್ರೆ ಸಾಕು. ವಿಲ್ ಬಿ ಸೋಲ್ಡ್ ಅಷ್ಟೇ. ನಾನು FIFA ವರ್ಲ್ಡ್ ಕಪ್ ಫೈನಲ್ಸ್ ನೋಡ್ಕೊಂಡು ನಿಂತೀನಿ, ಅವ್ನು ಬ್ಲಾಗ್ ಮಾಡ್ತೀಯಾನೆ. ಸೊ ತಡಸಿ ಒಳಗಡೆ ಹೇಗಿದೆ ಅಂತ ಥಿಯೇಟ್ರ್ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಎಂಟರಿಂಗ್ ಇಂಟು ಐಮ್ಯಾಕ್ಸ್. 3ನೇ ಸತಿಗೆ ಎಂಟರ್ ಆಗ್ತೀವಿ ಇಲ್ಲಿ. ಇವನು ಫಸ್ಟ್ ಟೈಮ್ ಎಂಟರ್ ಆಗ್ತೀಯಾನೆ. ಅಮೋಲ್ದು 3ನೇ ಸತಿ. ಅವತಾರು F1 ಮತ್ತಿದು ಎಲ್ಲಿ ಬೇಕಲ್ಲಿ ಹೋಗ್ಬಿಟ್ಟು ವೇದಾಂತ್ ಬಿದ್ದೋಗ್ಬೋದು, ಹುಷಾರು. ದಿಸ್ ಇಸ್ ಮೈ ಫಸ್ಟ್ ಟೈಮ್. ಓ ಮೈ ಗಾಡ್. ಹ್ಯೂಜ್ ಸ್ಕ್ರೀನ್. ಡಿ ಇದೆ ನಮ್ಮದು, ಇದು ಬಿ. ಸಿ ಇದು ಡಿ. ಇನ್ಸೇನ್ ಸ್ಕ್ರೀನ್ ಇದೆ. ಮೈ ಗಾಡ್. ಹ್ಯೂಜ್ ಸ್ಕ್ರೀನ್ ಇದೆ. ಇಡೀ ಸ್ಕ್ರೀನ್ನ ಕ್ಯಾಮ್ರಾನ ಕವರ್ ಮಾಡೋದು ಕಷ್ಟ. ಹ್ಯೂಜ್ ಸ್ಕ್ರೀನ್. 0.5XL ಕಷ್ಟ. Excited. Before we get started. Number one, thank you all for coming out to see the show with us today. We are one of only 41 theaters in the entire world with a full IMAX 7mm projector capability. So thank you guys for coming out, supporting the medium, keeping us in business. Give yourselves a round of applause. You really deserve it. Alright, cool. So just a few little notes before we get started here. At this time, please take a moment to familiarize yourselves with where the exits are. There are 2 exits on the top stairs up in there, and 1 exit down here to my right. If at any point you do need to step out to take important call or text, we ask that you do so on the upper or lower floor lobbies. Speaking of, that reminds me of cell phones. Please make sure they're on silent and tucked away throughout the duration of the feature as a courtesy to those around you. We'd also like to remind you that recording of any kind is not allowed during the presentation. Alright, let's see. What else? Time is now 3:10. Thank you guys. A big thank you to anybody who might have come from out of town, out of state, or out of country. Time is 3:10, as I said, and the show will begin in about 5 minutes. Thank you for your attention, guys, and enjoy. ಔಟ್ ಆಫ್ ಥಿಯೇಟರ್ ರಿಯಾಕ್ಷನ್, ಒಪಿನಿಯನ್ಸ್ ಅಥವಾ ಇಂಪ್ರೆಷನ್ಸ್. ಹೆಂಗೆ ಫಸ್ಟ್ ಇಂಪ್ರೆಷನ್ಸ್ ಹೊಡೆಸಿದ್ದು ಹೆಂಗಿತ್ತು ಅಮೋಲ್? ಓಕೆ, ಡೀಸೆಂಟ್ ವಾಚು. ಚೆನ್ನಾಗಿ ಅನಿಸ್ತು. ಬಟ್ ಕೆಲವು ಪಾರ್ಟ್ಸು ನೋಡೋಕೆ ಒಂಥರ ಕಾಣಿಸ್ತಿತ್ತು. ಬಟ್ ವಾಟ್ ದ ಸ್ಟೋರಿ ಬುಕ್ಕಲ್ಲಿ ಅವ್ರು ಕೇಳ್ದಂಗೆ ಎಕ್ಸಾಕ್ಟ್ಲಿ ಫಾಲೋ ಮಾಡ್ಕೊಂಡು ಹೋಗ್ಯಾರೆ. ಸೊ ದಟ್ ವಾಸ್ ಅ ಗುಡ್ ಥಿಂಗ್. ನಿಂಗೆ ಹೆಂಗೆ ಅನ್ಸಪ್ಪ? ಇಟ್ ವಾಸ್ ಡೀಸೆಂಟ್ ವಾಚ್. ಅದೇ ಅವ್ರು ಹೈಪ್ ಅಪ್ ಮಾಡಿದಷ್ಟು ಇರಲಿಲ್ಲ ಅಂತ ನಂಗೆ ಅನ್ನಿಸ್ತು. ಬಿಕಾಸ್ ಅಫ್ಕೋರ್ಸ್ ಹೈಪ್ ಅಪ್ ಟು ಬಿ ದಿ ಗ್ರೇಟೆಸ್ಟ್ ಫಿಲಮ್ ಎವರ್ ಮೇಡ್ ಹಂಗೆ ಅಂತ. ಇಟ್ ಕುಡ್ ಬಿ ಒನ್ ಆಫ್ ದಿ ವೆರಿ ಗ್ರೇಟ್ ಸ್ಟೋರೀಸ್ ಟೋಲ್ಡ್ ಇನ್ ಗ್ರೀಕ್ ಮೈಥಾಲಜಿ. ವೆರಿ ಗುಡ್ ಅಟೆಂಪ್ಟ್. ಬಟ್ ಅಗೇನ್ ಆ ಲೆವೆಲ್ಗೆ ಇರಲಿಲ್ಲ ಅಂತ ಅನಿಸ್ತು. ತುಂಬ ರಶ್, ಕೆಲವು ಪೋರ್ಷನ್ಸ್ ಅಂತೂ ತುಂಬ ರಶ್ ಮಾಡೋದು ಅಂತ ಅನಿಸ್ತು. ಡೆಫಿನೆಟ್ಲಿ ಡೀಸೆಂಟ್ ವಾಚ್. ತುಂಬ ಚೆನ್ನಾಗಂತೂ ಮಾಡಿದ್ದಾರೆ. ಎಫರ್ಟ್ ಕಾಣುತ್ತೆ. ಸಿ ಪೋರ್ಷನ್ಸಲ್ಲಿ ಕೆಲವು ಪೋರ್ಷನ್ಸಲ್ಲಿ ಖಂಡಿತ ಎಫರ್ಟ್ ಕಾಣುತ್ತೆ. ಬಟ್ ಹೈಪ್ ಅಪ್ ಮಾಡಿದಷ್ಟು ಇರಲಿಲ್ಲ ಅಂತ ಇದು ವಾಟ್ ಐ ಫೆಲ್ಟ್ ಇನಿಷಿಯಲ್ ಥಾಟ್ಸ್. ಇನ್ನೊಂದೇನಂದರೆ ಕತ್ ನೋವು, ಮೈಕೈ ನೋವು, ಕೂತ್ಕೊಂಡು ನೋವೆಲ್ಲ ಬಂದ್ಬಿಟ್ಟಿದೆ. ಐಮ್ಯಾಕ್ಸ್ ಚೇರ್ ಕರೆಕ್ಟ್ ಇರಲ್ಲ. ಆಮೇಲೆ ಕತ್ ನೋವ್ ಇಸ್ ನಂಬರ್ 1 ಬಿಕಾಸ್ ಮುಂದೆ ಕೂತಿದ್ವಿ. 80 feet by 60 feet ಸ್ಕ್ರೀನ್, ಹ್ಯೂಜ್ ಸ್ಕ್ರೀನ್. 4th row ಬೇರೆ. ಲಿಟ್ರಲ್ ಪೂರ್ತಿ ಥಿಯೇಟರ್ ಪೂರ್ತಿ ಹಿಂಗೆ ಇತ್ತು ಕತ್ತು. ಓ ಮೈ ಗಾಡ್ ಅಂತ ಕತ್ ನೋವು ಶುರು ಆಯಿತು. ಸೊ ಅಗೇನ್ ಐಮ್ಯಾಕ್ಸ್, ಡೋಂಟ್ ನೋ ಇಫ್ ಇಟ್ ಇಸ್ ವರ್ತ್ ದಿ ಹೈಪ್ ಐಮ್ಯಾಕ್ಸ್ ಅಂತ. ಬಿಕಾಸ್ 1.43 ನೆಸೆಸಿಟಿ ಇತ್ತ ಅಂತ ಅನ್ನಿಸ್ತು ಒಂದು ಪಾಯಿಂಟಲ್ಲಿ. ಬಿಕಾಸ್ ತಲೆ ಎಲ್ಲ ಅಷ್ಟಷ್ಟು ಮೇಲಿದೆ, ಈ ಕಡೆ ಎಲ್ಲ ಖಾಲಿ ಇದೆ.
ದಿ ಬಾಟಮ್ ಪೋರ್ಷನ್ ಆಫ್ ದ ಸ್ಕ್ರೀನ್ ಇಸ್ ಎಂಟಿ. ಅವ್ರು ಮಾತಾಡ್ತಿರೋ ಡೈಲಾಗ್ ಅಷ್ಟು ಮೇಲೆ ಇದೆ. ಐ ಡೋಂಟ್ ನೋ ಇಫ್ ದಟ್ ವಾಸ್ ಕಂಪ್ಲೀಟ್ಲಿ ವರ್ತ್ 1.9. ನಮ್ಮ ಇಂಡಿಯಾದಲ್ಲಿ ಏನು IMAX ಸ್ಕ್ರೀನ್ ಬರುತ್ತೋ ಅಷ್ಟೇ ಸಾಕು ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಫಾರ್ ಮೋಸ್ಟ್ ಮೂವಿ ಗೋವರ್ಸ್ ಶುಡ್ ಬಿ ಸಫಿಷಿಯಂಟ್ ಅಂತ ಅನ್ನಿಸ್ತು. ಬಟ್ ಆಫ್ ಕೋರ್ಸ್ ಇಟ್ ವಾಸ್ ಗ್ರೇಟ್ ವಾಚಿಂಗ್ ಇನ್ ದಿ ಬಿಗ್ ಸ್ಕ್ರೀನ್. ಚೆನ್ನಾಗಿತ್ತು. ಫ್ಯೂ ಪೋರ್ಷನ್ಸ್ ಆಫ್ ಫಿಲಮ್ಸ್ ನಂಗೆ ತುಂಬ ಇಷ್ಟ ಆಯಿತು. ಓವರ್ ಆಲ್ ಇಟ್ ವಾಸ್ ಡೀಸೆಂಟ್ ಅಂತ ಅನ್ನಿಸ್ತು. ಎಸ್, ನಾವು ಫುಲ್ ರಿವ್ಯೂ ಆಗೋಣ ಮನೆಗೆ ಹೋಗ್ಬಿಟ್ಟು. Full review ಬಗ್ಗೆ ಹೇಳ್ತೀನಿ. ಮಾತಾಡಿ ವಿಲ್ ಗೋ ಸ್ಪೀಕ್. ಎಸ್, ನೋಡ್ತಾ ಇರಿ. ಸೊ ಮನೆಗೆ ಬಂದ್ವಿ. ಆಫ್ಟರ್ ಒಂದು 2-3 ಅವರ್ ಆಗಿಂದ ನಮ್ಮ ಒಡಿಸ್ಸಿ ಮೂವಿ ರಿವ್ಯೂ ಕಂಪ್ಲೀಟ್ ಮೂವಿ ರಿವ್ಯೂ ಕೊಡಕ್ ಬಂದೀವಿ. ಸೊ ಸ್ವಲ್ಪ ಥಾಟ್ಸ್ ಎಲ್ಲ ಕಲೆಕ್ಟ್ ಮಾಡಿ. ಹೌದು. ಸ್ವಲ್ಪ ಸ್ಪಾಯ್ಲರ್ಸ್ ಇರ್ಬೋದು ಈ ಟಾಕ್ ಅಲ್ಲಿ, ಬಿಕಾಸ್ ನಾನ್ ಸ್ಪಾಯ್ಲರ್ ಥಾಟ್ಸ್, ನಮ್ಮ ಇನಿಷಿಯಲ್ ಥಾಟ್ಸ್ ನ ಕಾರಲ್ಲಿ ನೋಡಿರ್ತೀರ ನೀವು. ಇವಾಗ ಸ್ವಲ್ಪ ಸ್ಪಾಯ್ಲರ್ಗಳು ಇದ್ದಿರ್ಬೋದು. ಎಸ್, ಬಿಕಾಸ್ ಆಫ್ ಕೋರ್ಸ್ 2-2.5 ಸಾವಿರದ ವರ್ಷ ಹಳೆ ಕತೆ ಅಂತೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಹೌದು. ಬುಕ್ ಓದೋರ್ಗಂತೂ ಕಂಪ್ಲೀಟ್ ಸ್ಟಾರ್ಟ್ ಎಂಡ್ ಕತೆ ಗೊತ್ತಿರುತ್ತೆ. ಯಾ, ಸೊ ಅಂಡ್ ತುಂಬಾ ಜನನು ಮಾತಾಡ್ತಿದ್ದಾರೆ. ಸೊ ನಾವು ಲೆಟ್ಸ್ ವೈ ನಾಟ್ ಸ್ಪೀಕ್ ಅಂತ ಬಂದಿದೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಯಾ, ಶುರು ಮಾಡೋಣ. ಫಸ್ಟ್ ಇಂದ ಹೇಗ ಅನ್ಸ್ತು ಮೂವಿ ವೇದಾಂತ್? ಯಾ, ಇಟ್ ವಾಸ್ ಅ ಡೀಸೆಂಟ್ ವಾಚ್. ಆಫ್ ಕೋರ್ಸ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಮಾತಾಡೋಂಗೇ ಇಲ್ಲ. ಓಕೆ. ಪ್ರೊಡಕ್ಷನ್ ಡಿಸೈನ್ ಆಗಿರ್ಬೋದು, ಮ್ಯೂಸಿಕ್ ಇಸ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿತ್ತು. ವಿಜುವಲ್ಸ್ ತುಂಬಾ ಚೆನ್ನಾಗಿತ್ತು. ಫಿಲಮ್ ಅಲ್ಲಿ ಮಾಡಿರೋದು ಸುಮಾರು ಕಲರ್ಸ್ ಸ್ವಲ್ಪ ನಾಸ್ಟಾಲ್ಜಿಕ್ ಫೀಲ್ ಕೊಡ್ತಾರೆ. ಯು ಫೀಲ್ ಓಕೆ. ತುಂಬಾ ಶಾರ್ಪ್ ಇರ್ಲಿಲ್ಲ. ತುಂಬಾ ಶಾರ್ಪ್ ಅಂದ್ರೆ ಡಿಜಿಟಲ್ ಅಂತ ಫೀಲ್ ಬರ್ತಿರ್ಲಿಲ್ಲ. ಅದಿರ್ಲಿಲ್ಲ. ಇಟ್ ವಾಸ್ ಸ್ಲೈಟ್ಲಿ ಕಲರ್ಸ್ ಆಲ್ಸೋ. ಫ್ಯೂ ಗ್ರೈನ್ಸ್ ಇತ್ತು, ಫ್ಯೂ ಎಸ್ಪೆಷಲಿ ನೀರಿನ ಕಲರ್ ತುಂಬಾ ಚೆನ್ನಾಗಿತ್ತು. ನೀನ್ ಹೇಳ್ದಲ್ಲ ಥಿಯೇಟರ್ ನೋಡ್ತಾ ಎಂತ ಬ್ಲೂ ಇತ್ತು ಅಂದ್ರೆ ನಾಟ್ ದ ರೆಗ್ಯುಲರ್ ಬ್ಲೂ ದಟ್ ವಿ ಸೀ. ಹೌದು. ಇಲ್ಲ ಸಚ್ ಓಕೆ. ಓ, ಹಳೇ ಫಿಲಮ್ ಗಳು ಈ ತರ ಇತ್ತಲ್ಲ ಕಲರ್ಗಳು ಅನ್ನಂಗೆ. ಟೆಕ್ನಿಕಲ್ ಆಸ್ಪೆಕ್ಟ್ ಬ್ರಿಲಿಯಂಟ್. ಯಾ, ನಂಗೆ ಹೆಂಗ ಅನ್ಸ್ತಂದ್ರೆ ಮ್ಯೂಸಿಕ್ ಆಕ್ಚುಲಿ ಕ್ಯಾರಿಡ್ ದ ಹೋಲ್ ಮೂವಿ ಫೀಲ್ ಅಂತ ಅನ್ಸ್ತು. ಬಿಕಾಸ್ ಎಲ್ಲೂ ಮ್ಯೂಸಿಕ್ ಡಲ್ ಅಂತ ಅನ್ಸ್ಲಿಲ್ಲ, ಎಲ್ಲೂ ತಪ್ಪು ಕೊಟ್ಟಿದ್ದಾರೆ ಅಂತ ಫೀಲ್ ಇರ್ಲಿಲ್ಲ. ಎವ್ರಿಥಿಂಗ್ ವಾಸ್ ಗೊರಾನ್ಸನ್ ಅವರು ಲಾಸ್ಟ್ 2-3 ಫಿಲ್ಮ್ ನೋಲನ್ ಅವ್ರದ್ದು ಮಾಡ್ತಾ ಇರೋದು. ಸೊ ಚೆನ್ನಾಗಿತ್ತು ಮ್ಯೂಸಿಕ್ ಮತ್ತೆ ವಿಜುವಲ್ಸ್ ಚೆನ್ನಾಗಿತ್ತು. ಸೊ ಸುಮಾರು ಹೊಸ ಇನ್ಸ್ಟ್ರೂಮೆಂಟ್ಸ್ ಮೇಕಿಂಗ್ ನೋಡ್ತಾ ಇದ್ದೆ. ನ್ಯೂ ಗ್ರೀಕ್ ಇನ್ಸ್ಟ್ರೂಮೆಂಟ್ಸ್ ಆ ಕಾಲದಲ್ಲಿ ಬಾಟ್ ಬ್ಯಾಕ್ ಸೇಮ್ ಇನ್ಸ್ಟ್ರೂಮೆಂಟ್ಸ್ ಅದನ್ನ ರೆಕಾರ್ಡ್ ಮಾಡಿದಾರಂತೆ. ಸೊ ರಿಯಲಿಸ್ಟಿಕ್ ಫೀಲ್ ಎಕ್ಸಾಕ್ಟ್ಲಿ. ಕಬ್ಬಣ ಎಲ್ಲ ಇರ್ತಿ, ಕಬ್ಬಣ ಹೊಡೆದು ಮ್ಯೂಸಿಕ್ ಮಾಡಿರೋದು, ಡಿಂಗ್ 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 ಅಂತ ಸೌಂಡ್, ಕಬ್ಬಣದ ಸೌಂಡ್, ಅದರೆಲ್ಲ ವೆರಿ ಅರ್ಧಿ ಫೀಲ್ಸ್ ಒಂಥರ. ಅದೇ ಗ್ರೀಕ್ ಟೈಮ್ ಮ್ಯೂಸಿಕ್ ಅಂತ ಚೆನ್ನಾಗಿತ್ತು. ಮ್ಯೂಸಿಕ್ ವಾಸ್ ನೈಸ್. ಎಸ್. ಸೊ ಮೂವಿ ಬಗ್ಗೆ ಮಾತಾಡಿ, ಹೆಂಗಿತ್ತು? ಮೂವಿ ಆಸ್ ಎ ಸ್ಟೋರಿ ವೈಸ್ ಐ ಫೀಲ್ ಓಕೆ. ಇಟ್ ವಾಸ್ ಸ್ಲೈಟ್ಲಿ ಫ್ಲಾಟ್. ತುಂಬಾ ಇಮೋಷನಲಿ ಲಾಸ್ಟ್ 30 minutes ಒಂದ್ ಸ್ವಲ್ಪ ಇಟ್ ವಾಸ್ ವೆರಿ ಎಂಗೇಜಿಂಗ್. ಫ್ಯೂ ಪಾರ್ಟ್ಸ್ ಇನಿಷಿಯಲ್ ಒಂದು 10-15 minutes, ಮಧ್ಯದಲ್ಲಿ ಒಂದಷ್ಟು ಸೊ ಹಂಗೆ ಪಾರ್ಟ್ ಬೈ ಪಾರ್ಟ್ ಇಟ್ ವೆರಿ ಎಂಗೇಜಿಂಗ್. ರೆಸ್ಟ್ ಆಫ್ ದ ಪಾರ್ಟ್ ಇಟ್ ವೆರಿ ಡೈಲಾಗ್ ಹೆವಿ. ಹೌದು. ಡ್ರಾಮಾ, ಬೇಸಿಕಲಿ ಇಟ್ಸ್ ಡ್ರಾಮಾ ಫಿಲ್ಮ್. ಚೆನ್ನಾಗಿತ್ತು. ಬಟ್ ಸೊ ನೋಲನ್ ಫಿಲಮ್ ಅಂತಿದಂಗೆ ಯು ಎಕ್ಸ್ಪೆಕ್ಟ್ ಓಕೆ ಏನೋ ಮ್ಯಾಜಿಕ್ ಮಾಡ್ತಾರೆ ಸ್ಟೋರಿನಲ್ಲಿ, ಸಮ್ ಡಿಫರೆಂಟ್ ತರ ಇರುತ್ತೆ ಅಂತ. ಇಟ್ ವಾಸ್ ಪ್ರೆಟಿ ಫ್ಲಾಟ್. ಯಾ, ಬಿಕಾಸ್ ಲಾಸ್ಟ್ ಇಯರ್ ನೋಲನ್ ಮೂವಿ ಬಂದ್ಬಿಟ್ಟು ಓಪನ್ಹೈಮರ್ ಮತ್ತೆ ಇದು ಒಡೆಸ್ಸಿ, ಬೋತ್ ಆರ್ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್. ಸೊ ಈ ನೋಲನ್ ಚಾನ್ಸೇ ಇರ್ಲಿಲ್ಲ ಟು ಪ್ಲೇ ಅರೌಂಡ್ ದ ಟೈಮ್ ಲೈಕ್ ಇನ್ಸೆಪ್ಷನ್ ಆರ್ ಲೈಕ್ ಎನಿ ಅದರ್ ಮೂವಿ. ಬಟ್ ಇದ್ರಲ್ಲೂ played with screenplay. I mean screenplay any director in this era should do ಅಷ್ಟಾದ್ರು. ಸೊ ಅದು ಆಮೇಲೆ ಇನ್ನೊಂದು 2-3 different people will be saying the same story. ಅದೊಂದು ಮಜಾ ತರ ಇತ್ತು, ವಿಚ್ ವಾಸ್ ನೈಸ್. ಬಿಕಾಸ್ ಒಡೆಸಿಯಸ್ ನೆನ್ಪ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ, ಅಂಡ್ ಅಲ್ಲಿ ಟೆಲಮಾಕಸ್ ಅವರು ಒಂದ್ ಸ್ಟೋರಿ ಕೇಳಿಸ್ಕೊತಿರ್ತಾರೆ, ಅಂಡ್ ಇನ್ನೊಂದೆಲ್ಲ ಬರುತ್ತಲ್ಲ, ಇನ್ನೊಂದ್ ಯಾರು ಪೆನೆಲೋಪಿನು ಟೆಲಮಾಕಸ್ಗೆ ಏನ್ ನಡೆದಿದೆ ಅಂತ ಹೇಳ್ತಿರ್ತಾರೆ. ಸೊ 2-3 different places ಅಲ್ಲಿ the same story will be going on, but ಅದು ಕಂಟಿನ್ಯೂಷನ್ ಕಾಣಿಸುತ್ತೆ ನಮಗೆ. ಟೆಲೆಮಾಕಸ್ ಅಂದ್ರೆ ಒಡೆಸಿಯಸ್ ಮಗ, ಪೆನೆಲೋಪಿ ಬಂದು ಒಡೆಸಿಯಸ್ ನ ಹೆಂಡತಿ. ಯಾ, ದೇ ಆರ್ ಫ್ರಮ್ ಎಥಿಕಾ ಕಿಂಗ್ಡಮ್. ಎಸ್. ನಮ್ಗೆ ಇಲ್ಲಿ US ಅಲ್ಲಿ ಸಬ್ ಟೈಟಲ್ಸ್ ಇಲ್ಲ. ಸೊ ಡೈಲಾಗ್ಸ್ ಅಲ್ಲಿ ಏನ್ ಹೇಳ್ತಾರೋ ಅಷ್ಟೇ ಕೇಳಿಸ್ಕೋಬೇಕು. ಅಂಡ್ ಕೆಲವು ಪೋರ್ಷನ್ಸ್ ಅಲ್ಲಿ ಮ್ಯೂಸಿಕ್ ಓವರ್ ಪವರ್ ಆಯ್ತು, ಎಸ್ಪೆಷಲಿ ಝೆಂಡಯಾ ಅವ್ರು ಬಂದ್ಬಿಟ್ಟು ಅಥೇನಾ ಅಂತ ಹೇಳ್ಬಿಟ್ಟು, ಶಿ ಇಸ್ ದ ಗಾಡೆಸ್.
ಸೊ ಅವ್ರು ಬಂದ್ಬಿಟ್ಟು ಒಡೇಶಿಯಸ್ನ ಒಂದ್ ರೀತಿ ಗೈಡ್ ಮಾಡ್ತಿರೋ ತರ ಇದೆ ಅದು. ಸೊ ನಮ್ಮಲ್ಲಿ ಹೆಂಗ್ ದೇವರ ಪ್ರತ್ಯಕ್ಷ ಆಗಿ ಸೊ ಆತರ Yeah. ಯಾವಾಗ ಬಂದು ಗೈಡೆನ್ಸ್ ಹೌದು. ಬಟ್ ಒನ್ ಥಿಂಗ್ ವಾಟ್ ಐ ಲೈಕ್ ಇಸ್ ಎವ್ರಿ ಕ್ಯಾರೆಕ್ಟರ್ ಒಂಥರ ಹ್ಯೂಮನೈಸ್ ಆಗಿ ತೋರಿಸಿರೋದು. ಹೌದು, ತುಂಬಾ ದೇವ್ರು ಅಂದ್ರೆ ಏನೋ ಮಾಡ್ಬಿಡ್ತೀರ ಅನ್ನೋ ತರ ಅಲ್ಲ. ಇಲ್ಲ ರಾಕ್ಷಸರು ಅಂದ್ರೂ ತುಂಬಾ ಕ್ರೂರಿಗಳಂತನೂ ಇಲ್ಲ, ಹ್ಯೂಮನ್ ಟಚ್ ಕೊಟ್ಟಿದ್ದಾರೆ. ಬ್ರೋ, ದ ಒನ್ ಐಡ್ ರಾಕ್ಷಸ ಈಸ್ ಲೈಕ್ ಎ ಶೆಪರ್ಡ್, ಕುರಿ ಕಾಯ್ತಾರೆ. ಅಂಡ್ he didn't feel like he's a bad guy. Exactly. ಪಾಪ ತಮ್ಮ ಪಾಡಿಗೆ ತಾವಿದ್ದಾರೆ, ಒಂದು ಗುಹೆಯಲ್ಲಿ ಕುರಿ ಸಾಕೊಂಡು ಅಂತ ಇದೆ. ಅಂಡ್ ಎಲ್ಲೂನು ಇದೇ VFX ಅಂತ ನೀವು ಕಂಡಿಡಿಯಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. That is nice. ವರ್ಲ್ಪೂಲ್ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಐ ಡೋಂಟ್ ನೋ ಇಫ್ ದೇ ಆಕ್ಚುಲಿ ಡನ್ VFX ಆರ್ ಮೋಟರ್ ಗಿಟರ್ ಇಲ್ಲ, ಬಟ್ ಅದು ನೋಡಕ್ ಚೆನ್ನಾಗಿ ಕಾಣಿಸ್ತು, ತುಂಬಾ ಚೆನ್ನಾಗಿ ಕಾಣಿಸ್ತು ಅದು. ಅಂಡ್ ಆ ಶಾರ್ಟ್ ಅಲ್ಲೇ ದೇ ವಿಲ್ ಯೂಸ್ ದ ಲಾಜಿಕ್. ನಾವು ರೈಟ್ ಸೈಡ್ ಬೆಂಡ್ ಆಗ್ಬಿಟ್ಟು ವರ್ಲ್ಪೂಲ್ ಬೋಟ್ ನ ಡೈವರ್ಟ್ ಮಾಡ್ಕೊಂಡು ಹೋಗ್ಬೇಕು. ಒನ್ ನೈಟ್ ಮಾನ್ಸ್ಟರ್ ಸೈಕ್ಲಾಪ್ಸ್ ಅಷ್ಟೇ. ಅದು ನೋಡಕ್ಕೆ ಒಂದ್ ಪೋರ್ಷನ್, ಕೆಲವು ಪೋರ್ಷನ್ ತುಂಬಾ ರಶ್ ಆಯ್ತು ಅಂತ ಅನಿಸ್ತು. ರಸ್ಟ್ ಎಸ್ಪೆಷಲಿ ಇಮೋಷನಲ್ ಸೀಕ್ವೆನ್ಸ್. ಅದಕ್ಕಿಂತ ಮುಂಚೆ ಇವಾಗ ನಾವು ಅರ್ಧಂಬರ್ಧ ಓದ್ಕೊಂಡು ಹೋಗಿದ್ವಿ ಅಂತ ನಮಗೆ ಅವ್ರು ಯಾರ್ಯಾರು ಅಂತ ಗೊತ್ತಿತ್ತು. ಇವಾಗ ಓದ್ಕೊಳ್ಳಾರ್ದೆ ಡೈರೆಕ್ಟ್ ಆಗಿ ಹೋದ್ರೆ ಲೈಕ್ ಯಾರ್ ಗುರು ಇವನು ಒನ್ ನೈಡು, ಯಾರ್ ಗುರು ಇದು ಜೈಂಟ್ ಬಂದ್ಬಿಟ್ಟಿದೆ ಇಲ್ಲಿ, ಯಾವ ವಿಚ್ ಬಂದ್ಬಿಟ್ಟಿದೆ ರ್ಯಾಂಡಮ್ ಆಗಿ ಅಂತ. ಒಂದ್ ಪೋರ್ಷನ್ ಅಲ್ಲಿ ನನ್ ಕತೆಗಳು ಓದಿದ ಪ್ರಕಾರ 6 headed snake, 5 headed snake ತೋರಿಸ್ಲಿಲ್ಲ ಅಲ್ಲ, ತೋರಿಸಿದ್ರು. ಅಗೇನ್ ಆ ಪೋರ್ಷನ್ ರಶ್ ಮಾಡಿದ್ರು. ಅದು ಬ್ರೋ, ಅದು ಸಡನ್ ಆಗಿ random that was the 5 headed snake, supposed to be a snake. I thought it was a dragon. It was supposed to be a 5 headed snake. So sea monster basically ಬಂದು 5 ಹೆಡ್ ಇಂದ ಮಾನ್ಸ್ಟರ್ ತಿಂತಾರೆ. ಬಟ್ ಅದು ಒಂದ್ ಯಾವ್ದೋ ಬೆಟ್ಟದಿಂದ ಬಂತು. ಸೊ ಆತರ ಸ್ವಲ್ಪ ಡಿಫರೆಂಟ್ ಟೇಕ್ ಅಂಡ್ ಜಾಸ್ತಿನೇ ತೋರ್ಸಾಗೋಗ್ಲಿಲ್ಲ, ಬಿಕಾಸ್ ತುಂಬಾ VFX ಆಗ್ಬಿಡುತ್ತೆ. ಅದು ಸಡನ್ ಆಗಿ ಬಂದ್ಬಿಟ್ಟು ಹೋಯ್ತು. ಅಂಡ್ ನೀನ್ ಅಬ್ಸರ್ವ್ ಮಾಡಿದ್ರು ಅದ್ರದ್ದು ಫುಲ್ ಕ್ಲೀನ್ ಆಗಿ ತೋರಿಸ್ಲಿಲ್ಲ. ದೇ ರಶ್ಡ್ ಇಟ್ ಅ ಲಾಟ್. ಅಗೇನ್ ಪ್ರಾಬಬ್ಲಿ ಟೈಮ್ ಕನ್ಸ್ಟೆಂಟ್ ಇರ್ಬೋದು ಒಂದು. ಇನ್ನೊಂದು ತುಂಬಾ VFX ಕಾಣಿಸ್ಬಿಡುತ್ತೆ ಅಂತ ಕಟ್ ಮಾಡಿರೋದು, ಅದು ಆಗಿರ್ಬಹುದು. ಆಮೇಲೆ ರಶ್ ಲಾಸ್ಟ್ 30-40 minutes ನಾನೇನೋ ಬಿಲ್ಡಪ್ ಆಗಿ ಇಮೋಷನಲಿ ಕನೆಕ್ಟ್ ಆತರ ಈ ತರ ಅನ್ಕೊಂಡಿದ್ರೆ ಅದು ವೆಲ್ಕಮ್ ಬ್ಯಾಕ್ ಹೋಮ್ ಸ್ಟ್ರೇಂಜರ್ ಅಂತ ಹೇಳಿ ಮುಗಿಸ್ಬಿಟ್ಟಂಗ ಅನ್ಸುತ್ತೆ. ಸೊ ಬೇಸಿಕಲಿ ಅಪ್ಪ ಆಡಿಷಿಯಸ್ 20 ವರ್ಷ ಮನೆಯಿಂದ ದೂರ ಇದ್ದು ವಾಪಸ್ ಹೋಗ್ತಾನೆ ಊರಿಗೆ. ಸೊ ಆಗ ಮಗ ತುಂಬಾ ಚಿಕ್ಕವನಾಗಿರುತ್ತೆ, ನೋಡೇ ಇರಲ್ಲ. ಸೊ ಫಸ್ಟ್ ಟೈಮ್ ಅಪ್ಪ ನೋಡ್ತಿರೋದು. ಸೊ ನೋಡೋ ಟೈಮಲ್ಲಿ ಫುಲ್ ಎಮೋಷನಲ್ ಸೀನ್ ಇರ್ತದೆ. ಇಷ್ಟು ವರ್ಷ ಆದ್ಮೇಲೆ ನೋಡ್ತೀನಲ್ಲ ಅಂತ ಅನ್ಸಿದ್ರೆ ಹಿಂಗ್ ಮುಗ್ದೋದ್ ಸೀನ್. ನಮ್ ಇಂಡಿಯಾದಾಗಿದ್ರೆ ಒಂದ್ 10 ಸತಿ ಕ್ಯಾಮ್ರಾನ ಹಿಂಗೆ ರೊಟೇಟ್ ಮಾಡಿಸಿ ಮಗ ಆಲ್ಮೋಸ್ಟ್ ಸಾಯೋ ಸ್ಟೇಜ್ಗೆ ಹೋಗಿ ಅಪ್ಪ ಬಂದು ಸೇವ್ ಮಾಡಿ ಆ ರೇಂಜ್ಗೆ ಹೋಗಿರೋದು. ಇಮೋಷನಲ್ ಮಾಡಿ ರಿಯಾಕ್ಷನ್ ಶಾಟ್ಸ್ ಗಳೆಲ್ಲ ತೋರಿಸಿ. ಸೊ ಇಲ್ಲ ಹಿಂಗಾಗೋಯ್ತು. ಸೀರಿಯಲ್ ಆಗಿದ್ರೆ ಹೆಂಗಾಗ್ತಿತ್ತು ಹೇಳು, ಧೀಮ್ ತರ ಫುಲ್ ಎಮೋಷನಲ್ ಸೀನ್. ಬಟ್ ಸ್ವಲ್ಪ ರಶ್ಡ್ ಅನ್ಸ್ತು. ನೋಲನ ಎಮೋಷನ್ ಚೆನ್ನಾಗಿ ಮಾಡ್ತಾರೆ. ಅಫ್ಕೋರ್ಸ್ ಇಂಟರ್ಸ್ಟೆಲ್ಲರ್ ಅಲ್ಲಿ ಅಪ್ಪ ಮಗಳದು ಎಂಥ ಎಮೋಷನಲ್. ಬಟ್ ಇಲ್ಲಿ ಆ ಫೀಲ್ ಆಗ್ಲಿಲ್ಲ ನಮ್ಗೆ. ಆ ನಾಯಿ ಅಷ್ಟೇ, ನಾಯಿ ಹೌದು, ದಟ್ ಆಲ್ಸೋ ಸಪೋಸ್ ಟು ಬಿ ವೆರಿ ಎಮೋಷನಲ್ ಪಾರ್ಟ್. ಬಟ್ ಅದನ್ನ ಹಿಂಗಾಗೋಯ್ತು ಅಷ್ಟೇ. ಅದೇ ನಾನು ಅದಕ್ಕೂ ಏನಾದ್ರು ಆಗತ್ತೆ ಅನ್ಕೊಂಡಿದ್ದೆ. ಬಟ್ ಇಟ್ ವಾಸ್ ಜಸ್ಟ್ ಲೈಯಿಂಗ್ ಔಟ್ ಸೈಡ್ ಅಲ್ಲಿ. ಕರೆಕ್ಟ್ ಅಷ್ಟೇ. ಅಂಡ್ ನಾನು ಅಟ್ ಲೀಸ್ಟ್ ಒಡೇಶಿಯಸ್ ವಾಪಸ್ ಬಂದಿಂದ ಪೆನೆಲೋಪಿ ಜೊತೆ ಇಮೋಷನಲ್ ಸೀನ್ಸ್ ಇರುತ್ತೆ ಅಂದ್ರು. ದೇರ್ ವಾಸ್ ನಥಿಂಗ್. ದೇ ಜಸ್ಟ್ ಸ್ಟಾರ್ಟೆಡ್ ಸೇಲಿಂಗ್. ಹೌದು. And Robert Pattinson, who played the villain, kind of villain role, who is a shy villain, and kind of weak villain anta. Weak shy thara villain. ಅವ್ರಿಗೂ ಏನ್ ಜಾಸ್ತಿ ಸ್ಕ್ರೀನ್ ಟೈಮು ಆರ್ ಅವ್ರದ್ದು ಯಾಕೆ ಈ ತರ ಆಗ್ಯಾರೆ ಆ ತರ ಈ ತರ ದರ್ ಇಸ್ ನಥಿಂಗ್. ಹಿ ಜಸ್ಟ್ ಅಪಿಯರ್ಸ್, ಹಿ ಇಸ್ ಹೆದರ್ ಪುಕ್ಲಾ ಬೇಸಿಕ್ಲಿ. ಕರೆಕ್ಟ್. ಆ ತರ ಇದೆ. ಅಂಡ್ ಹೊಡೆದಾಡೋದೇ ಇರ್ಲಿಲ್ಲ. ಟೆಕ್ನಿಕಲಿ ಆವೇಶಂ ನೋಡಿದ್ರೆ ಆವೇಶಂ ಫಹದ್ ಫಾಸಿಲ್ ಹಿಂಗ ಹೊಡೆಯಕ್ಕೆ ಅಂತ ಹೋಗಿ ಆಮೇಲೆ ಎದುರ್ಕೊಂಡಿರ್ತಾರಲ್ಲ, ಹಿಂಗ್ ಹೋಗ್ ಮಾಡು, ನೀವ್ ಹಿಂಗ್ ಹೋಗ್ ಮಾಡಿ. ಬ್ರೋ ಇದ್ರಲ್ಲಿ ನಾನ್ ಐ ಥಿಂಕ್ ಐ ಮೇಡಮ್ ಮಿಸ್ಡ್, ನೀನ್ ನೋಡಿದ್ರೆ ಹೇಳು, ರಾಬರ್ಟ್ ಪ್ಯಾಟಿಸನ್ ಕತ್ತಿ ಎದ್ಕೊಂಡು ಹೊಡೆದಾಡಕ್ಕೆ ಹೋಗ್ಲಿಲ್ಲ. ಹೊಡೆದಾಡಕ್ ಹೋದ ತಕ್ಷಣ ಒಡೇಶಸ್ ಉಲ್ಟಾ ಹಾಕಿ ಮಲ್ದಿ ಸಾಯ್ಸಕ್ಕೆ ಹೋಗ್ತಿದ್ದಾನೆ. ಐ ಆಮ್ ಲೈಕ್ ಆಲ್ಮೋಸ್ಟ್ ಡನ್. ಅಗೇನ್ ಕರೇಜಿಯಸ್ ಆಗಿ ಏನ್ ತೋರಿಸಿಲ್ಲ. ಅದು ಅವನ್ ಡೈಲಾಗ್ ಹೇಳ್ತಾರೆ, ಯುದ್ಧ ಕರೆದ್ರೆ ನಾವು ಹೋಗ್ಲಿಲ್ಲ ಅಂತ ಹೇಳ್ತಾರೆ. ಸೊ
ದೇ ಟುಕ್ ಅ ಬ್ಯಾಕ್ ಸೀಟ್ ಅಂತ ನಾವು ಸೇಫ್ ಆಗಿರೋಣಪ್ಪ ಅಂತ. ಅಲ್ಲ ನೀನ್ ಅದ್ ಅಬ್ಸರ್ವ್ ಮಾಡಿದ್ರೆ ಅವ್ನ್ ಆಕ್ಚುಲಿ ಟ್ರಾಯ್ ವಾರ್ಗ್ ಹೋಗ್ಬೇಕಿತ್ತು, ಬಟ್ ಅವನೇನ್ ಮಾಡ್ತಾನೆ, ದುಡ್ಡು ಕೊಟ್ಬಿಟ್ಟು ಸಯನ್ನ ಕಳಿಸ್ತಾನೆ. ಕರೆಕ್ಟ್. ನನ್ ಬದಲು ನಾನ್ ನಿಮ್ ಫ್ಯಾಮಿಲಿಗೆ ಇಷ್ಟು ದುಡ್ಡು ಕೊಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಸೊ ಎದುರು ಪುಕ್ಲ ತರ, ಬಟ್ ಜಾಸ್ತಿ ಮಾತು. ಹೌದು, ತುಂಬಾ ಮಾತಷ್ಟೇ. ಅಂಡ್ ಇಷ್ಟು ಹೆದರು ಪುಕ್ಲ ಇದ್ಕೊಂಡು ಪೆನೆಲೋಪಿ ಮದುವೆ ಆಗ್ಬೇಕು ಅಂತ ಆಸೆ. ಪೆನೆಲೋಪಿ ಗಂಡ ದೂರ ಇರೋದ್ರಿಂದ ನೀವ್ ಮದುವೆ ಆಗ್ಬೇಕು ಅಂತ ಆಸೆ ಹೇಳ್ತೆ, ಬಟ್ ಅಫ್ಕೋರ್ಸ್ ನಡೆಯಲ್ಲ. ಸೊ ಆ ತರ ಇತ್ತು. ಬಟ್ ಪ್ರಾಬ್ಲಮ್ ಏನಾಯ್ತಂದ್ರೆ, ಐ ಡೋಂಟ್ ನೋ ಫಾರ್ ಯು ಬಟ್ ಫಾರ್ ಮೀ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಲೈಕ್ ನೋಲನ್ ಮೂವಿ ಹಂಗಿರುತ್ತೆ ಹಿಂಗಿರುತ್ತೆ ಹಂಗ್ ತೋರ್ಸಿರ್ಬೋದು ಅಂತ. ದಟ್ ಪ್ರಾಬ್ಲಿ ಮೇಡ್ ರಾಂಗ್ ಡಿಸಿಷನ್. ಹಾಗೆ ನಾನು ಬಿಫೋರ್ ದಿ ಐಮ್ಯಾಕ್ಸ್ ಥಿಯೇಟರ್ ಮುಂದೆ ನಿಂತ್ಕೊಂಡಾಗ ಹೇಳಿದೆ, ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಲ್ಲ, ಒಳ್ಳೆ ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು ಅಂತ. ವಿಚ್ ಇಟ್ ಹ್ಯಾಪನ್. ದೊಡ್ಡ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸ್ಟೋರಿ ಆಫ್ ಕೋರ್ಸ್ ನೋಲನ್ ಅಲ್ಲಿ ಏನೋ ಮ್ಯಾಜಿಕ್ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ, ಅದೆಲ್ಲ ಆಗಿಲ್ಲ. ಮ್ಯಾಜಿಕ್ ಅಂತಕ್ಕಿಂತ ಇಟ್ ವಾಸ್ ಮೋರ್ ಗೊತ್ತಿತ್ತಲ್ಲ, ವೆರಿ ಫ್ಲಾಟ್ ಸ್ಟೋರಿ ಇತ್ತು. ಒಂದು ಇನ್ನೊಂದು ಹೇಳಲೇಬೇಕು, ಟ್ರೋಜನ್ ಹಾರ್ಸ್. ಹೌದು, ತುಂಬಾ ಚೆನ್ನಾಗಿ ತೋರಿಸಿದ್ರು. ದಟ್ ವಾಸ್ ಅಮೇಸಿಂಗ್. ಇಟ್ ವಾಸ್, ಯು ಕುಡ್ ಫೀಲ್ ಇಟ್ಸ್ ಹ್ಯೂಜ್ ಇದೆ, ತುಂಬಾ ಹೆವಿ ವೇಟ್ ಇದೆ ಅಂತ ಎಷ್ಟು ಜನ ಹೇಳ್ತಾ ಇದ್ರು. ಅಯ್ಯೋ ಅಂತ ಅನಿಸ್ತಿತ್ತು. ಇಡೀ ನನ್ ಪ್ರಕಾರ ಇಡೀ ಟ್ರಾಯ್ ಹಳ್ಳಿ ಊರ್ ಜನರೆಲ್ಲ ಬಂದ್ಬಿಟ್ಟಿದ್ರು ಎಳೆಯಕ್ಕೆ. ಫುಲ್ ಜನ ಬಂದಿದ್ರು. ಅಂಡ್ ಯು ಕುಡ್ ಫೀಲ್ ದಿ ವೇಟ್ ಆಫ್ ಇಟ್. ಅಷ್ಟು ಜನ ಹೇಳ್ತಿರ್ಬೇಕಾರೆ ಏನ್ ಸೈಜ್ ಇರ್ಬೇಕಲ್ಲ ಇದೊಂದು. ಇಟ್ ರಿಮೈಂಡೆಡ್ ಮೀ ಆಫ್ ದಿ ಬಾಹುಬಲಿನಲ್ಲಿ ಅವ್ರಿಗೆ ನಿಲ್ಲಿಸ್ತಾರಲ್ಲ ಎಲ್ಲರೂ ಹೇಳ್ಕೊಂಡು. ಇಟ್ ರಿಮೈಂಡೆಡ್ ಮೀ ಆಫ್ ದಟ್. ಆ ತರ ಇದೆ, ಬಟ್ ದಿಸ್ ಫೆಲ್ಟ್ ಹೆವಿಯರ್. ದಿಸ್ ಫೆಲ್ಟ್ ಮಚ್ ಮೋರ್ ಹೆವಿಯರ್. ಪೀಪಲ್ ಪುಟ್ಟಿಂಗ್ ಎಫರ್ಟ್. ಅಂಡ್ ಒಳಗಡೆ ಜನ ಇದ್ದಿದ್ದು ಇಟ್ ಫೆಲ್ಟ್ ವೆರಿ ಕ್ಲಾಸ್ಟ್ರೋಫೋಬಿಕ್. ಇಟ್ ರಿಯಲಿ ಫೆಲ್ಟ್ ಓಕೆ ಜನ ಇದಾರೆ ಒಳಗೆ ಅಂತ. ಇಟ್ಸ್ ರಿಯಲಿ ವೆಲ್ ಡನ್. ತುಂಬಾ ಚೆನ್ನಾಗಿತ್ತು. ಸೊ ಬ್ರಾಡ್ ಪಿಟ್ ಟ್ರಾಯ್ ಅಂತ ಮೂವಿ ಬಂದಿತ್ತಲ್ಲ, ಅದ್ರಲ್ಲಿ ಬರೋ ಟ್ರೋಜನ್ ಹಾರ್ಸ್ ಮತ್ತೆ ಈಗ ಬರೋ ಟ್ರೋಜನ್ ಹಾರ್ಸ್ ಅಲ್ಲಿ 20 ವರ್ಷ ಗ್ಯಾಪ್ ಇದೆ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ಹೌ ಇಟ್ಸ್ ಬಿನ್ ಇಂಪ್ರೂವ್ ಆಗಿದೆ ಅಂತ. ಕ್ಲೈಮ್ಯಾಕ್ಸ್ ಹೆಂಗ ಅನಿಸ್ತು? ದಿ ಕ್ಲೈಮ್ಯಾಕ್ಸ್ ಎಂಟೈರ್ ಪೋರ್ಷನ್, ದಿ ಮೇನ್ ಎಪಿಸೋಡ್ ಎಲ್ಲ ವೇಟ್ ಮಾಡ್ತಿದ್ದೆ ಎಪಿಸೋಡ್. ಐ ಮೀನ್ ದಟ್ ವಾಸ್ ನೈಸ್. ಬಟ್ ನನ್ಗೆ ಏನ್ ಅನ್ಸ್ತಂದ್ರೆ, ಒಂದ್ 3-4 ಜನ 5 ಜನ ತೋರಿಸ್ತಾರೆ ಬೋ ಕಟ್ಟೋದು. ಕರೆಕ್ಟ್. ಆಮೇಲೆ ಆಮೇಲೆ ಆಯ್ತು, ಯಾರು ಇಲ್ಲ ಅಂದ ತಕ್ಷಣ ನೆಕ್ಸ್ಟ್ ಮ್ಯಾಟ್ ಡೇಮನ್ ಕರೀತಾರೆ, ಒಡೇಸಿಯಸ್ ನ ಕರೀತಾರೆ. ನಾನ್ ಇದ್ದೀನಿ, ನನಗೇನಿಗೆ ಚಾನ್ಸ್ ಕೊಡಲ್ಲ ಅಂತ ಬಂದ್ಬಿಟ್ಟು ಕಟ್ತಾನೆ. ಸೊ ಅದರಿಂದ ಮುಂಚೆ ಮಗಂಗ್ ಗೊತ್ತಿರುತ್ತೆ, ಮಗಂಗೆ ಗೊತ್ತಿರುತ್ತೆ. ಬಟ್ ದೆನ್ ಅದು ಎಷ್ಟು ಕ್ವಿಕ್ ಆಯ್ತು ಗೊತ್ತಾ? ನಾನೇನೋ ಬಿಲ್ಡಪ್ ಕೊಡ್ತಾರೆ, ಅವ್ನ್ ಬೋ ಬಿಡೋದು ಅಂತ. ಟುಕ್ ಇಟ್ ಡನ್, ಫಿನಿಶ್ಡ್, ಓವರ್. ಪೆನೆಲೋಪಿ ವೆಂಟ್ ಇನ್ಸೈಡ್, ಕ್ಲೋಸ್ ದ ಡೋರ್ಸ್, ಓವರ್. ಕರೆಕ್ಟ್. ಹೌದು, ಇಲ್ಲಿ ಏನೋ ಕಿತ್ತಾಟನೇ ಸ್ಟಾರ್ಟ್ ಆಯ್ತು. ಕರೆಕ್ಟ್. ಸೊ ಇದು ದೇರ್ ಇಸ್ ಎ ಪ್ಯಾರಲಲ್ ಟು ರಾಮಾಯಣದ್ದು ಸ್ವಯಂವರದ ಪ್ಯಾರಲಲ್ ಇತ್ತು. ಸೊ ಅಲ್ಲೂ ಸಿಮಿಲರ್ ಥಿಂಗ್, ಬೋ ಕಟ್ಟಬೇಕಾದ್ರೆ ಅದು ಮುರಿದೋಗುತ್ತೆ. ಬಟ್ ಇಲ್ಲೂ ಬೋ ಕಟ್ಬಿಟ್ಟು ಒಂದು ಯಾರೋ ಹೊಡಿಬೇಕು ಅಂತ. ಕ್ವೈಟ್ ಸಿಮಿಲರ್. ದಿ ಪ್ರಿಮೈಸ್ ವಾಸ್ ಸಿಮಿಲರ್ ಟು ದಟ್. ವೆರಿ ಇಂಟ್ರೆಸ್ಟಿಂಗ್ ಟು ವಾಚ್. ಬಟ್ ಅಗೇನ್ ತುಂಬಾ ಬಿಲ್ಡಪ್ ಕೊಟ್ಟಿದ್ದು ಆ ಸೀನ್ಗೆ. ಇನಿಷಿಯಲಿ ಸೇಮ್ ಥಿಂಗ್, ಬರೀ ಒಡಿಶಾ ಸ್ಕೈಲ್ ಮಾತ್ರ ಬೋ ಮಾಡಕ್ಕಾಗದು ಅಂತ ಬರ್ತಾನೆ, ಪಟ್ಟನ್ ಮಾಡ್ತೇನೆ, ಫೈಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಯು ಕಾಂಟ್ ಸಿ, ಯು ಕ್ಯಾನ್ ಕಂಪೇರ್ ಟು ರಾಮಾಯಣ, ಬಟ್ ನಾನ್ ಕಂಪೇರ್ ಮಾಡಲ್ಲ. ಬಿಕಾಸ್ ದಟ್ ಬೋ ವಾಸ್ ಆಲ್ರೆಡಿ ಬಿಲಾಂಗಿಂಗ್ ಟು ಒಡೇಶಿಯಸ್. ಒಡೇಶಿಯಸ್ ಬೋ, ಓನ್ಲಿ ಒಡೇಶಿಯಸ್ ನ್ಯೂ ಹೌ ಟು ಟೈ ಇಟ್. ಅಬ್ಸಲ್ಯೂಟ್ಲಿ. ಅಲ್ಲಿ ರಾಮಾಯಣದಲ್ಲಿ ದ ಕಾನ್ಸೆಪ್ಟ್ ವಾಸ್ ಇಟ್ ಸೆಲ್ಫ್ ಡಿಫರೆಂಟ್. ಅಲ್ಲ, ಅಬ್ಸಲ್ಯೂಟ್ಲಿ. ನಾನು ಹೇಳ್ತಿರೋದು ನಮಗ್ ಗೊತ್ತಿರೋ ಸ್ಟೋರಿ ನಾವು ರಿಲೇಟ್ ಮಾಡ್ಕೋತಿರೋದು. ಸೊ ನಮ್ಗೆ ಅದ್ರ ಬೋ ಕಟ್ಟೋದಂತ ನಮ್ಗೆ ಗೊತ್ತಿರೋದು ಫ್ರಮ್ ರಾಮಾಯಣ ಸ್ಟೋರಿ. ಸೊ ಪ್ಯಾರಲಲ್ ಟು ದಟ್ ಅಂದ್ರೆ ಓಕೆ, ಓ ಇಸ್ ವೆರಿ ಸಿಮಿಲರ್, ಇವ್ರ ಹತ್ರನೂ ಇದೆ ಅಂತ. ಇಸ್ ವಾಟ್ ಇವರು ಸಿಮಿಲರ್, ಇಟ್ ಕುಡ್ ಬಿ. No, ಫಾರ್ ಹರ್ ದ ಥಿಂಗ್ ಇಸ್ ಡಿಫರೆಂಟ್. ಶಿ ಗೇವ್ ಅ ಚಾಲೆಂಜ್ ಬಿಕಾಸ್ ಅವಳಿಗೆ ಗೊತ್ತು ಓನ್ಲಿ ಒಡೇಶಿಯಸ್ ಕ್ಯಾನ್ ಕಟ್. ಸೊ ಒಡೇಶಿಯಸ್ ಕಟ್ಟಕ್ ಬರ್ತಿದೆ ಅಂದ್ರೆ ನೋ ಒನ್ ಎಲ್ಸ್ ಕ್ಯಾನ್. ಅವಳ ತಲೆಯಲ್ಲಿ ಹೆಂಗಿತ್ತಂದ್ರೆ, ಯಾರಿಗೂ ಕಟ್ಟಕ್ ಆಗಲ್ಲ, ನಾನ್ ಮದ್ವೆ ಆಗಲ್ಲ, ನಾನ್ ಐ ವಿಲ್ ಬಿ ದ ಕ್ವೀನ್. ಕರೆಕ್ಟ್. ಹೌದು, ದಟ್ ವಾಸ್ ದ ಹೋಲ್ ಏಮ್ ಆಫ್ ಹರ್. ಬಟ್ ರಾಮಾಯಣದಲ್ಲಿ ಸೀತಾಗೆ ಬೆಸ್ಟ್ ಸೂಟಿಂಗ್ ಯಾರು ಅಂತ ನೋಡಕ್, ಇಲ್ಲಿ ಅವಳಿಗೆ ನಾನು ಒಬ್ನೇ ಬದುಕಬೇಕು ಅಂತ ಇದ್ದಿದ್ದು. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲೂ ಶೀಲ್ ಗಿವ್ ಆಫ್ ದ ಬೋ ಟು ಟೆಲಮಕಸ್, ಕಟ್ಟು ನೀನು ಅಂತ. ಅವನಿಗೆ ಬರಲ್ಲ, ಅವಳಿಗೆ ಗೊತ್ತು ಯಾರಿಗೂ ಕಟ್ಟಕ್ ಬರಲ್ಲ ಇದು, ಎಕ್ಸೆಪ್ಟ್ ಮ್ಯಾಟ್ ಡೇಮನ್. ಬಿಕಾಸ್ ಅದು ಪ್ರೀವಿಯಸ್ ಫಸ್ಟ್ ಅಲ್ಲೇ ತೋರಿಸ್ತಾರೆ, ಅವನ್ ಒಬ್ನೇ ಯೂಸ್ ಮಾಡ್ತಿರೋದು ಅದು. ಸೊ ಇಟ್ ವಾಸ್ ಆಲ್ ಹರ್ ಪ್ಲಾನ್ to remain in power. Yeah, she wanted to remain in the power because ಟೆಲಮಕಸ್ ಎಷ್ಟೊತ್ತಿ ನನಗ್ ಬೇಕಂದ್ರು ಅವಳು, ನೀನ್ ಚೈಲ್ಡ್ ಇದ್ಯಾ, ನೀನ್ ಕಿಂಗ್ ಆಗಲ್ಲ, ನಾನು 20 ವರ್ಷದಿಂದ ಆಳಿದೀನಿ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾಳಲ್ಲ. That scene was really nice. But again ತುಂಬಾ ಬೇಗ ಆಗೋಯ್ತು. ಬಿಲ್ಡಪ್ ಎಲ್ಲ ಕೊಟ್ಟಿದ್ದು. ಇಟ್ ವಾಸ್ ಓಕೆ,
ಡನ್. ಇನ್ನೊಂದ್ ಸ್ವಲ್ಪ ಬಿಲ್ಡ್ ಮಾಡೋಯ್ತು ಅಂತ ಅನಿಸ್ತು. ಅದಾದ್ಮೇಲೂ ದಿ ಆಕ್ಷನ್ ಎಪಿಸೋಡ್ ಅದು ರಿಯಲಿ ನೈಸ್. ಹೌದು. ದಿ ಒಳಗೆ ನಡೆಯೋದು ಆಕ್ಷನ್, ಯಾರು ಆಚೆ ಕಡೆ ಹೋಗಲ್ಲ. ಬ್ರೋ ಅದು ಮೇಲ್ಗಡೆ ಯಾವನ ರ್ಯಾಂಡಮ್ ಮನುಷ್ಯ ಆಗ್ಬಿಟ್ಟಿದ, ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಲೈಕ್ ಓಕೆ ನೈಸ್, ಹೆಲ್ಪ್ ಮಾಡಕ್ಕೆ ಅಪೋನೆಂಟ್. ದಟ್ ಪರ್ಸನ್ ವಾಸ್ ರಿಯಲಿ ನೈಸ್. ಸೆಟ್ ಡಿಸೈನ್ ಎಲ್ಲ ಚೆನ್ನಾಗಿತ್ತು. ವಿ ಎಂಜಾಯ್ಡ್, ಬೇಸಿಕಲಿ ಎಂಜಾಯ್ ಮಾಡಿದ್ವಿ. ಬಟ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಮೋರ್. ಹೌದು, ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಮೋರ್ ಇತ್ತು. ಆಸ್ ಇದು ಇದ್ರ ಬಗ್ಗೆ ಹೇಳು ಬ್ರೋ, ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಆಸ್ ದಿಸ್ ಇಸ್ ಐಮ್ಯಾಕ್ಸ್ ರೀಲ್ಸ್ ದ ಸಪೋಸ್ ಟು ಬಿ ಓನ್ಲಿ ಇಷ್ಟಿಷ್ಟು ನಿಮಿಷ ಇರಬೇಕು ಅಂತ. ಐಮ್ಯಾಕ್ಸ್ ಅಲ್ಲಿ ಐ ಡೋಂಟ್ ನೋ ವೈ ನೋಲನ್ ಚೋಸ್ ಟು ಡೂ ಇಟ್ ಇನ್ 70mm ಐಮ್ಯಾಕ್ಸ್, ಬಿಕಾಸ್ ಅಪಾರೆಂಟ್ಲಿ 3 ನಿಮಿಷಕ್ಕಿಂತ ಜಾಸ್ತಿ ಒಟ್ಟಿಗೆ ಶೂಟ್ ಮಾಡಕ್ಕಾಗಲ್ಲ. ಸೊ ಕಟ್ ಆಗ್ಲೇಬೇಕಂತೆ. ಸೊ ಅದೊಂದು ರಿಸ್ಟ್ರಿಕ್ಷನ್ ಆಕ್ಟರ್ಸ್ಗೆ. ಬಿಕಾಸ್ ವಿತಿನ್ 3 minutes ಆ ಶಾರ್ಟ್ ಮುಗಿಸ್ಬೇಕು. ಒಂದು. ಇನ್ನೊಂದು, ಹೋಲ್ ಫಿಲಮ್ ಕೆನಾಟ್ ಬಿ ಮೋರ್ ದೆನ್ 3 hours ಅಂತೆ ಫಾರ್ ಐಮ್ಯಾಕ್ಸ್ ರೀಲ್. ಇಲ್ಲ ಇಟ್ ವಿಲ್ ಕ್ರಾಸ್ ದ ರೀಲ್ ಬ್ಯಾರಿಯರ್, ಮತ್ತೆ ಅದಕ್ಕೆ ಏನೋ ಸಪರೇಟ್ ಇರುತ್ತಲ್ಲ ಅಂತ. ಸೊ ತುಂಬಾ ರಿಸ್ಟ್ರಿಕ್ಷನ್ಸ್ ಶೂಟ್ ಮಾಡಿರೋದು. ಸೊ ದ ಕಟ್ ಆ ಫ್ಯೂ ಪೋರ್ಷನ್ಸ್ ಅಂತ ನಂಗೆ ಅನಿಸ್ತು. ಅಂಡ್ ಬಾಟ್ ಇಟ್ ಟು 2 hours 52 minutes. ಕರೆಕ್ಟ್ ಒಂದು. ಅಂಡ್ 3 minutes per shot. ಸೊ ಇಷ್ಟೊಂದು ಡಿಜಿಟಲ್ ಅಲ್ಲಿ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರಲ್ಲ. ಎಷ್ಟು ಬೇಕಾದ್ರೆ ಶೂಟ್ ಮಾಡ್ಕೊಂಡು ಮಲ್ಟಿಪಲ್ ರೀಶೂಟ್ಸ್ ಮಾಡೋದು. ಇಮ್ಯಾಜಿನ್ ಮಾಡು, ದುರಂದರ್ನ ಈ ರೀಲ್ ಅಲ್ಲಿ ಮಾಡ್ಬಿಟ್ಟಿದ್ರೆ ಬ್ರೋ 4 parts ಆಗಿರೋದು ಅದು. ಅದು ನಿಜ. ಅಂಡ್ ಆಲ್ಸೋ ನಿಮ್ಗೆ ಆ ಹ್ಯೂಜ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ನಿಮ್ ಕೆಲವು ಸೀನ್ಸ್ ಅಲ್ಲಿ ಅಟ್ಲೀಸ್ಟ್ ದ ಆಕ್ಷನ್ ಓನ್ಲಿ ಟುಕ್ ಪ್ಲೇಸ್ ಇನ್ ದ ಸೆಂಟರ್. ಖಾಲಿ ಕೆಳಗ್ ಪೂರ್ತಿ ಖಾಲಿ, ಮೇಲ್ಗಡೆ ಪೂರ್ತಿ ಖಾಲಿ. ಇನ್ ಕೆಲದ್ರಲ್ಲಿ ಮುಖ ಫುಲ್ ಇತ್ತು. ಸೊ ಅದ್ ಹೆಂಗ್ ಕಟ್ ಮಾಡ್ಬಿಟ್ಟು ಸಿನಿಮಾಸ್ಕೋಪ್ ಮಾಡ್ತಾರೋ, ಮುಖ ಪೂರ್ತಿ ಇದ್ರೆ ಇಷ್ಟೂನು ಬರೀ ಮೂಗ್ ಕಾಣಿಸುತ್ತೆ, ಬರೀ ಕಣ್ ಕಾಣಿಸುತ್ತೆ. ಸೊ ಅದು ಐ ಡೋಂಟ್ ನೋ ಹೌ ದೇ ವಿಲ್ ಮ್ಯಾನೇಜ್ ದಿ ಎಂಟೈರ್ ಬೇರೆ ಫಾರ್ಮ್ಯಾಟ್ ಗೊತ್ತಿಲ್ಲ. ಏನ್ ಕಟ್ ಆಗತ್ತೆ ಏನೋ ಅವ್ರಿಗೆ. ಪ್ರಾಬ್ಲಿ ಕಾಲ್ ಕಟ್ ಆಗ್ಬೋದು, ಇಲ್ಲ ತಲೆ ಕಿರೀಟನ ಕಟ್ ಆಗ್ಬೋದು. ಅದ್ ನೋಡ್ಬೇಕು. ಅದ ನಾನೇನ್ ಹೋಗಿ ನೋಡಲ್ಲ, ಫೋಟೋಸ್ ಬಂದಾಗ ನೋಡೋದು. ಅಥವಾ OTT ಬಿಡ್ತಾರ ಅವಾಗ ನೋಡೋದು. OTT ಅಲ್ಲಿ ಎಸ್ ಅದ್ರಲ್ಲಿ ಬರುತ್ತಲ್ಲ. ಬಟ್ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ವಾಸ್ ನೈಸ್. ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ನೋಡಕ್ ಅಷ್ಟೇ ಚೆನ್ನಾಗಿತ್ತು. ಇದು ಹೇಳಲೇಬೇಕು, ಕೂತ್ಕೊಂಡು ಕತ್ ನೋವು ಬಂತು, ಕಾಲ್ ನೋವು ಬಂತು, ಬೆನ್ ನೋವು ಬಂತು. ಐಮ್ಯಾಕ್ಸ್ ಸೀಟ್ಸ್ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿವೆ. ಎಸ್ಪೆಷಲಿ ಮುಂದೆ ಕೂತಿರೋದ್ರಿಂದ ಹೀಗೆ ನೋಡ್ಬೇಕಿತ್ತು. ಅರ್ಧ ತಪ್ಪು ನಮ್ದು, ಅರ್ಧ ತಪ್ಪು ಅವ್ರದ್ದು. ಒನ್ ಆಫ್ 41 ಸ್ಕ್ರೀನ್ಸ್ ವರ್ಲ್ಡ್ ಅಲ್ಲಿ ನೋಡಿದ್ದು. ನಮ್ ಗುಡ್ಗೆ ಫಾರ್ಚುನೇಟ್ಲಿ ನನ್ನ ಹತ್ರನೇ ಇತ್ತು. ಸೊ ದಟ್ ವಾಸ್ ಒನ್ ಥಿಂಗ್ ಗುಡ್ ಫಾರ್ ಅಸ್. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಯ್ತು. ದಟ್ ವಾಸ್ ಗುಡ್. ಮೂವಿ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡೋದು ಇಟ್ಸ್ ನೈಸ್, ಬಟ್ ಯು ಶುಡ್ ಬಿ ಇನ್ ಒನ್ ದೋಸ್ 41 theaters ಟು ರಿಯಲಿ ಫೀಲ್ ಇಟ್. ಇಲ್ಲದ್ರೆ ಅಷ್ಟೊಂದು ಮ್ಯಾಟರ್ ಆಗಲ್ಲ ಅಂತ. ಯು ಕ್ಯಾನ್ ಗೋ ಟು ಎನಿ ಥಿಯೇಟರ್ ಟು ಸೀ. Yes, story is good enough, so you will definitely enjoy. Yes, music, sound is good actually. Sound ಚೆನ್ನಾಗಿತ್ತು. Sound is good. So yeah, and intensity ಖಂಡಿತ ಇಂಪ್ರೂವ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. It will keep the intensity. It was really nice, engaging. So I would recommend story ಒಂದ್ಸತಿ ನೀವು ಓದ್ಕೊಂಡು ಇಲ್ಲ ಅರ್ಥ ಮಾಡ್ಕೊಂಡು ಲೈಕ್ ಅಟ್ ಲೀಸ್ಟ್ ಬ್ರೀಫ್ ಆಗಿ ಹೋಗಿ, ಬಿಕಾಸ್ ಇಟ್ ಎಷ್ಟು ಫಾಸ್ಟ್ ಆಗಿ ಹೋಗತ್ತಂದ್ರೆ ಅದು ಒನ್ ನೈಟ್ ಮಾನ್ಸ್ಟರ್, ಜೈಂಟ್ಸ್, ವಿಚ್, ಆಮೇಲೆ ಎಂಡ್ ಅಲ್ಲಿ ಒಬ್ಳು ಐಲ್ಯಾಂಡ್ ಅಲ್ಲಿ ಒಬ್ಳು ಬರ್ತಾಳಲ್ಲ, ಅವಳ ಜೊತೆ ಇವ್ನು 7 years ಬದುಕಿರ್ತಾನೆ, ಇವನಿಗೆ ಗೊತ್ತಿರಲ್ಲ ಏನಾಗಿದೆ ಅಂತ. ವೇಟ್, ಅವಳು ಯಾರಂತ ಅವಂಗೂ ಗೊತ್ತಿಲ್ಲ, ನಮಗೂ ಗೊತ್ತಾಗ್ಲಿಲ್ಲ. ನಾನು ಆ ಪಾರ್ಟ್ ಓದಿರ್ಲಿಲ್ಲ, ಸೊ ನನ್ಗೂ ಗೊತ್ತಾಗ್ಲಿಲ್ಲ ಯಾರಂತ. ಸೊ ಈ ತರ ಆಗತ್ತೆ ಜಸ್ಟ್ ಬಿಕಾಸ್ ಅವ್ರು ಇಂಟ್ರೊಡ್ಯೂಸ್ ಮಾಡೋದೇ ಒಡೇಶಿಯಸ್, ಪೆನೆಲೋಪಿ, ಟೆಲಮಕಸ್, ಆಮೇಲೆ ಅವನೊಬ್ಬ ಬ್ಲೈಂಡ್ ಮನುಷ್ಯನ, ಆಮೇಲೆ ಟೆಲಮಕಸ್ ಯಾರನ್ನೊಬ್ಬ ಮೀಟ್ ಮಾಡಕ್ ಹೋಗಿರ್ತಾನಲ್ಲ, ಇವನ್ ಟ್ರೋಜನ್ ವಾರ್ ಅಲ್ಲಿ ಫ್ರೆಂಡ್ ಜೊತೆ ಫ್ರೆಂಡ್ ಆರ್ ಸಮನ್ ಕ್ಲೋಸ್ ಟು ಹಿಮ್. ಆಮೇಲೆ ಝೆಂಡೆ ಅಥೆನಾ. ಸೊ ಇಷ್ಟ ಬಿಟ್ಟು ವಿ ಡೋಂಟ್ ರಿಯಲಿ ಗೆಟ್ ಎನಿ ಇಂಟ್ರಡಕ್ಷನ್ ಟು ಎನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಟ್ರೋಜನ್ ವಾರ್ಗ್ ಹೋದಾಗ ದ ಮೇನ್ ಲಾರ್ಡ್, ಏನ್ ಲಾರ್ಡ್ ಹೆಸರದು, ಸೊ ಅವ್ರದ್ದು ಕ್ಲಿಯರ್ ಏನ್ ಹೇಳಲ್ಲ. ಇಟ್ ವಿಲ್ ಬಿ ಜಸ್ಟ್ he comes and they'll only tell why he died. Correct. Again, so basically Odysseus onthara samantarada ತರ tributary king ತರ. So he is a bigger king, emperor ತರ, ಇವನು tributary king ಆಗಿರ್ತಾನೆ, ಟ್ರಸ್ಟೆಡ್. ಬಟ್ ಅವ್ರ ಬಗ್ಗೆ ತುಂಬಾ ಸ್ಟೋರಿ ಏನು ಗೊತ್ತಾಗಲ್ಲ. ಏನಿಗೆ ಬೇರೆ ಸತ್ತೋಗ್ತಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಬ್ಯಾಕ್ ಸ್ಟೋರಿ ಕೊಡ್ತಾರೆ ಬಿಟ್ರೆ ಆ ಕಿಂಗ್ ಏನು, ಹೂ ಇಸ್ ಅಂತ ಅಷ್ಟೊಂದೆಲ್ಲ. ನನಗೆ ಇನ್ನೊಂದೇನು ಅನ್ಸ್ತು ಗೊತ್ತಾ,
the person who killed the main king and the bald's wife are cousins ಅನ್ಸುತ್ತೆ, ಆರ್ ಸಿಸ್ಟರ್ಸ್ ಇರ್ಬೇಕು. ಕರೆಕ್ಟ್ ಯಾ, ಅದು ಇರ್ಬೋದು, ಐ ಡೋಂಟ್ ನೋ. ಟೆಲಮಾಕಸ್ ಅಲ್ಲಿ ಹೋಗ್ತಾನೆ, ಹಿ ಹ್ಯಾವ್ಸ್ ಅಂದ್ರೆ ಏನೋ ಮಾಡ್ತಾನೆ, ಇಲ್ಲಿ ಹೋಗ್ತಾನೆ ಅಲ್ಲಿ ಹೋಗ್ತಾನೆ. ಸೊ ಬೇಸಿಕಲಿ ಸ್ಟೋರಿ ಎರಡು ವೇ ನರೇಟ್ ಆದಂಗೆ, ಒಂದು ಒಡೇಶಿಯಸ್ ಥ್ರೂ, ಒಂದು ಟೆಲಮಾಕಸ್ ಪಾಯಿಂಟ್ ಆಫ್ ವ್ಯೂ. ಹೌದು, ಕರೆಕ್ಟ್. ಇನ್ನೊಂದು ಇಂಪಾರ್ಟೆಂಟ್ ಪೋರ್ಷನ್, ಅದೇ ವಿಚ್ ಪೋರ್ಷನ್, ಆ ಐಲ್ಯಾಂಡ್ ಹೋಗ್ತಾರೆ. ಆಡಿಷಿಯಸ್ ಸೋಲ್ಜರ್ಸ್ ಎಲ್ಲ ಇರ್ತಾರೆ. ಆ ಸೋಲ್ಜರ್ಸ್ ಆ ವಿಚ್ ಊಟ ಕರೀತಾರೆ. ಅವಾಗ ದೇ ಟರ್ನ್ ದೆಮ್ ಇಂಟು ಪಿಗ್ಸ್. ವಿಚ್ ಒನ್ ಆಫ್ ದ ಮೋಸ್ಟ್ ಡಿಸ್ಗಸ್ಟಿಂಗ್ ಪೋರ್ಷನ್. ಇಂಥದ್ರಲ್ಲಿ ಥಿಯೇಟರ್ ಅಲ್ಲಿ ಪಾಪ್ಕಾರ್ನ್, ಪೆಪ್ಸಿ ಕುಟ್ಕೊಂಡು ತಿನ್ಕೊಂಡು ಆ ಸೀನ್ ನೋಡ್ತಿದ್ದಾರೆ. ನನ್ಗೆ ಅದು ನಾರ್ಮಲ್ ಆಗಿ ನೋಡಕ್ ಆಗ್ತಿರ್ಲಿಲ್ಲ, ಎಲ್ಲೆಲ್ಲೋ ಕೈ ಹಾಕಿ ಏನೇನೋ ಮಾಡ್ತಾರೆ. ಬಟ್ ಸೊ ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಂಗೆ ಅನಿಸ್ತು. ಬಿಕಾಸ್ ಸ್ಟೋರಿನಲ್ಲಿ ಓಕೆ ವಿಚ್ ಏನ್ ಮಾಡ್ತಾಳೆ ಅಂದ್ರೆ ಅಷ್ಟೊಂದ್ ಜನ ಪಿಗ್ಸ್ ಕನ್ವರ್ಟ್ ಮಾಡ್ಬಿಡ್ತಾಳೆ ಅಂತ ಇದ್ದಿರಬಹುದೇನೋ. ದ ವೇ ದೇ ಹ್ಯಾವ್ ಹ್ಯಾಂಡಲ್ಡ್ ಶೋಡ್ ಇಟ್ ಇಸ್ ಓಕೆ, ಇವಳು ಏನೋ ತಿನ್ನಕ್ ಕೊಡ್ತಾಳೆ, ತಿನ್ಬಿಟ್ಟು ಓಕೆ ಅವ್ರನ್ನೇನೋ ಸ್ವಲ್ಪ ಮೋಲ್ಡ್ ಗಿಲ್ಡ್ ಮಾಡಿ ಮುಖಕ್ಕೆ ಎಲ್ಲ ಕೈ ಹಾಕಿ ಹಿಂಗೆ ಶೇಪ್ ಎಲ್ಲ ತಂದು ಎಲ್ಲರನ್ನ ಪಿಗ್ಸ್ ಮಾಡ್ತಾರೆ ಅಂತ. ಕೈಂಡ್ ಆಫ್ ಡಿಫರೆಂಟ್ ವೇ ಆಫ್ ಟೆಲ್ಲಿಂಗ್ ಇಟ್, ಬಟ್ ವೆರಿ ಇಂಟ್ರೆಸ್ಟಿಂಗ್ ಬಟ್ ವೆರಿ ಡಿಸ್ಗಸ್ಟಿಂಗ್ ಆಲ್ಸೋ ನೋಡಕ್ಕಂತೂ. ಸೊ ಇಲ್ಲಿಗೆ ಹೇಳೋದಿದಾನ. ಓವರ್ ಆಲ್ ಡಿಸೆಂಟ್ ಫಿಲ್ಮ್. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ, ಸೊ ಅದಕ್ಕೆ ಫಿಲ್ಟ್ ಡಿಸೆಂಟ್ ವಾಚ್, ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ಥಿಯೇಟರ್ ಅಲ್ಲಿ ಒನ್ ಟೈಮ್, ಆಮೇಲೆ ಬೇಕಾದ್ರೆ ಸೀನ್ಸ್ ಗಳು ಅದು ಇದು ಪೋರ್ಷನ್ಸ್ ನೋಡ್ಕೋಬಹುದು ಮನೆಯಲ್ಲಿ. ಬಟ್ ನಿಮ್ 2-3 hour ಟೈಮ್ ಇದು ವಾಂಟ್, ಇಟ್ಸ್ ನೋಲನ್ ಮೂವಿ, ತುಂಬಾ ಹೈಪ್ ಇರುತ್ತೆ. ಜೆನ್ ಆಲ್ಫಾ ಪೀಪಲ್ ಡೆಫಿನೆಟ್ಲಿ ಹೋಗಿ ನೋಡ್ತಾರೆ. ಸೊ ಏನ್ ಹೇಳೋದು ಬೇಡ, ಇಟ್ಸ್ ಲೈಕ್ ಎ ಟ್ರೆಂಡ್. ನೀನ್ ನೋಲನ್ ಮೂವಿ ನೋಡಿಲ್ವಾ? ಏನಿದ್ಯಾ ಗುರು ನೀನು ಅಂದಂಗ ಆಗತ್ತೆ. ಸೊ ಹಂಗಾಗತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ದೊಡ್ಡ ವಿಡಿಯೋ ಹಾಕಿದೀವಿ, ಒಂದು 25 ನಿಮಿಷ ಆಗ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಇಲ್ಲಿವರೆಗೂ ಯಾರಾದ್ರೂ ನೋಡ್ತಿದ್ರೆ ಒಡೆಸಿ ಅಂತ ಕಮೆಂಟ್ ಹಾಕಿ. Keep watching. Yep, bye bye.